ಕಟ್ ಮಾಡಿ ಎಲ್ಲ ಹೋಗಿಲ್ಲ ತಗೊಂಬಂದೆ ಫ್ರೀಯಾಗಿ ಬಂದ್ಬಿಟ್ಟಾರೆ ಸಿಕ್ಕಲ್ಲ ತಂದ್ರ ಮುಂದೆ ನೋಡಿ ಸರ್ ಯಾಕೆ ನಾನು ಮೊದಲನೇ ಕಟ್ಟಡ ಉಚಿತವಾಗಿ ಕಟ್ಟಿಸ್ಕೊಡ್ಬೇಕು ಅನಿಸ್ತು ಅಂದ್ರೆ, ಇದೊಂದು ಚಿಕ್ಕ ಸೊಸೈಟಿ, ಸಣ್ಣ ಸೊಸೈಟಿ, ಕೇವಲ 3 ಕ್ಯಾನು ಹಾಲು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಹಾಲು ಉತ್ಪಾದಕರಿಗೆ ಬಿಲ್ ಕೊಡಕ್ಕೆ ಕಾಸಿಲ್ಲದೆ ಆದಾತು. ಹಾಗಾಗಿ ಯಾವುದೋ ಶಾಶ್ವತವಾಗಿ ಪ್ರತಿ ತಿಂಗಳು ಒಂದು 10-12 ಸಾವಿರ ಬಾಡಿಗೆ ಬಂದ್ರೆ ಯಾವತ್ತಿಗೂ ಶಾಶ್ವತವಾಗಿ ಇದು ಮುಂದೆ ನಡ್ಕೊಂಡು ಹೋಗ್ತದೆ ಅಂತೇಳಿ ನನ್ನ ಕುಟುಂಬದವರು ನಾವು ಚರ್ಚೆ ಮಾಡಿ ನನಗನ್ನಿಸ್ತು ಏನಾದ್ರೂ ಮಾಡಿ ಇದಕ್ಕೊಂದು ಶಾಶ್ವತವಾದ ಆದಾಯ ಬರೋಂಗ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿದ್ರಿಂದ ಏನ್ ಮಾಡ್ಬೋದು ಅಂತೇಳಿ ಕೊನೆಗೆ ಯೋಚನೆ ಮಾಡಿ ಒಂದು ಬಾಡಿಗೆ ಮನೆ ಮಾಡಿಸಿದ್ರೆ ಚೆನ್ನಾಗಿರ್ತದೆ. ಇಲ್ಲಿ ಬಾಡಿಗೆ ಮನೆಗೆ ಬಹಳ ಡಿಮ್ಯಾಂಡ್ ಇದೆ. ಯಾಕಂದ್ರೆ ನಮ್ಮ ನೂತನ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ ಅವರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಬಹಳಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ. ಈ ಭಾಗದಲ್ಲಿ ಬಾಡಿಗೆ ಮನೆಗಳಿಗೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಈಗಾಗಲೇ 10,000 12,000 ತಿಂಗಳು ಕೊಡ್ತೀವಿ ಅಂತ ಸುಮಾರು ಜನ ಬಂದಿದ್ದಾರೆ. ಆ ರೀತಿ ಶಾಶ್ವತವಾಗಿ ಒಂದು ಸಂಪಾದನೆ ಈ ಸಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇರ್ತದೆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಅದು ಕಟ್ಸೋಂತ ನಿರ್ಧಾರ ಮಾಡಿದ್ದೀನಿ. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ವಕೀಲರ ಸಂಘದ ನಿರ್ದೇಶಕರಾದ ಹಿರಿಯರಾದ ಸನ್ಮಾನ್ಯ ಯಳವಳ್ಳಿ ರಮೇಶಣ್ಣವರ ಒಂದು ದಾನಿ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇರೋರೆಲ್ಲರೂ ದಾನ ಮಾಡೋ ಮನಸ್ಸು ಬರೋದಿಲ್ಲ, ಆವಾಗಲೇ ಹೇಳಿದೆ. ಇಲ್ದಿರೋರು ಕೂಡ ದಾನ ಮಾಡೋದು ಅಂಥದ್ದು ಕೂಡ ಇಲ್ಲ. ಆದ್ದರಿಂದ ಇವತ್ತು ಇರ್ತೀವಿ, ನಾವು ಹುಟ್ಟಿದ್ದೀವಿ ಇವತ್ತು ಇವರಲ್ಲಿ ಏನೋ ಒಂದು ಈ ಊರಿಗೆ ನನ್ನ ಗುರುತಿರಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಒಕ್ಕೂಟಕ್ಕೆ ಮೊದಲನೇ ಮಹಡಿ ಕಂಪ್ಲೀಟಾಗಿ ಇವತ್ತು ನೋಡಿರ್ಬೋದು ನೀವೆಲ್ಲರೂ. ನನ್ನ ಅಂದಾಜು ಒಂದು 20-25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮ್ಮ ಒಕ್ಕೂಟದ ಆಸ್ತಿ ಅಂದರೆ ನಮ್ಮ ಊರಿನ ಸಂಘದ ಆಸ್ತಿ, ಅದೆಲ್ರಿಗೂ ಕೂಡ ಇವತ್ತು ಈ ಊರಿನ ಜನತೆಗೆ ಸೇರುತ್ತೆ. ಅದೇ ಕೂಡ ಹೇಳ್ತಾ ಇದ್ರು, ಮುಂದಿನ ಪೀಳಿಗೆ ಏನು ಬರ್ಬೋದು, ನಾವಿದ್ದಾಗ ಯಾರು ಕೂಡ ಬರೋದಿಲ್ಲ, ತಂಟೆ ತಕರಾರು ಹಿಡ್ಕೂಡ್ದು ಅಂತ ಒಂದು ಉದ್ದೇಶದಿಂದ ಕೂಡ ಇವತ್ತೇ ನಮ್ಮ ಮುಖೇನ ಅಗ್ರಿಮೆಂಟ್ ಕೂಡ ನಮ್ಮ ಕೈಯಿಂದನೇ ಕೂಡ ನಮ್ಮ ಗ್ರಾಮಸ್ಥರು ಕೂಡ ಇವತ್ತು ಅರ್ಪಣೆ ಮಾಡಿದ್ವಿ. ಮುಖ್ಯ ಉದ್ದೇಶ ಅಷ್ಟೇ, ಈ ಸಂಘದ ಅಭಿವೃದ್ಧಿಗೆ ಒಂದು 100-200 ಲೀಟ್ರ್ ಹಾಲಾದರೆ ಸಿಬ್ಬಂದಿ ಕೂಡ ಸಿಗೋದಿಲ್ಲ ಸಂಬಳ ಕೊಡೋದಕ್ಕೆ. ನಾವು ನಮ್ಮ ಒಕ್ಕೂಟದಿಂದನೇ ನಾವು ಇವತ್ತು ಒಂದು ಅಂತ ಇಟ್ಕೊಂಡಿದ್ದೀವಿ. 200 ಲೀಟ್ರಿಗಾದರೆ ಒಂದು ಸಿಬ್ಬಂದಿ ಸಂಬಳ ಇರಬೇಕು, 500 ಲೀಟ್ರ್ ಆದರೆ 1000 ಲೀಟ್ರ್ ಆದರೆ ಇಷ್ಟೇ ನೀವು ವೇತನ ತಗೋಬೇಕು ಅನ್ನೋ ನಮ್ಮ ನಿರ್ದೇಶನಗಳು ನಮ್ಮ ಒಕ್ಕೂಟದಿಂದ. ಅದು ಕೂಡ ಇವತ್ತು ನೀವು ನೋಡ್ತಾ ಇದ್ದೀರಿ, ಒಂದು ಮನುಷ್ಯನಿಗೆ ಒಂದು 800ರಿಂದ 1000 ರೂಪಾಯಿ ಒಂದು ದಿನ ಕೂಲಿ ವ್ಯವಸ್ಥೆ ಇದೆ. ಈ ಸಿಬ್ಬಂದಿಯವ್ರು ನಾವು ಕೊಡೋದು 2,000-3,000 ರೂಪಾಯಿ, ಒಂದು 5,000 ರೂಪಾಯಿ ಒಂದು ಸಿಬ್ಬಂದಿಗೆ ಟೋಟಲ್ ಆಗಿ ನಾವು ಒಂದು ಅವ್ರಿಗೆ ವೇತನ ಕೊಡ್ತೀವಿ. ಅದು ಸಾಲದೆ ಬರುತ್ತೆ ಮುಂದಿನ ಅಭಿವೃದ್ಧಿಗೆ. ಅವ್ರು ಯಾರು ಕೂಡ ನಮ್ಮ ಸೆಕ್ರೆಟರಿಗಳಾಗಲಿ ಟೆಸ್ಟರ್ಗಳಾಗಲಿ ಮುಂದಿನ ದಿವಸಗಳಲ್ಲಿ ಯಾರು ಕೂಡ ಸಿಗೋದಿಲ್ಲ ಈ ಸಂಬಳಕ್ಕೆ. ಆ ಉದ್ದೇಶದಿಂದ ಇದನ್ನ ನಾವು ಬಾಡಿಗೆ ಕಟ್ಕೊಟ್ರೆ ಆ ಅಭಿವೃದ್ಧಿಗಾಗಲಿ ಅವ್ರ ವೇತನಕ್ಕಾಗಲಿ ಅನುಕೂಲ ಆಗುತ್ತೆ ಅಂತ ಉದ್ದೇಶದಿಂದ ಇವತ್ತು ನಮ್ಮ ಒಕ್ಕೂಟಕ್ಕೆ ಈ ಯಲವಳ್ಳಿಯ ಊರಿನ ಜನತೆಗೆ ಹಾಲು ಉತ್ಪಾದಕರಿಗೆ ಇವತ್ತು ಸಮರ್ಪಣೆ ಮಾಡಿದೆ. ಅದ್ರಿಗೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ, ಭಗವಂತನು ಇನ್ನ 100 ವರ್ಷಗಳ ಕಾಲ ಬದುಕಲಿ.